ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹರಿಹರ ವಿಧಾನಸಭಾ ಕ್ಷೇತ್ರ ವತಿಯಿಂದ ಎನ್ಡಿಎ ಆಡಳಿತದಲ್ಲಿ ನಡೆಯುತ್ತಿರುವ ವ್ಯಾಪಕ ಗುಂಪು ಹತ್ಯೆ, ಲೂಟಿ, ಮಸೀದಿ, ಚರ್ಚ್ ಸೇರಿದಂತೆ ಆರಾಧನಾಲಯ ಮೇಲೆ ಅಕ್ರಮ ದಾಳಿ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಅವರ ಮೂಲಕ ಭಾರತದ ರಾಷ್ಟ್ರಪತಿಗಳಿಗೆ ಪ್ರತಿಭಟಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಅಜರುದ್ದೀನ್, ಜಿಲ್ಲಾ ಖಜಾಂಚಿ ಎಆರ್ ತಾಹಿರ್, ಜಿಲ್ಲಾ ಸಮಿತಿ ಸದಸ್ಯರಾದ ಸೈಯದ್ ಅಫಾಕ್ ದಾದಾವಲಿ, ಹರಿಹರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಸಮೀವುಲ್ಲಾ ಮುಜಾವರ್ ಹಾಗೂ ಪದಾಧಿಕಾರಿಗಳು, ಕಾರ್ಯಕರ್ತರು, ಬೆಂಬಲಿಗರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಜಿಲ್ಲಾ ಮುಖಂಡರು ಫಯಾಜ್ ಅಹಮದ್ ಮಾತನಾಡಿ ಮಾಹಿತಿ ನೀಡಿದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ನಾವು ಏನು ಮನವಿ ಪತ್ರದಲ್ಲಿ ಕೋರಿರುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ನಾವು ಈ ಪಾರ್ಟಿಯನ್ನು ನಡೆಸ್ತಾ ಇದ್ದೀವಿ. ಇದು ಸೆಕ್ಯುಲರ್ ಪಾರ್ಟಿ. ಹರಿಹರದಲ್ಲಿ ಯಾವುದಾದ್ರು ಅಲ್ಪಸಂಖ್ಯಾತರ ಬಿಟ್ಟು ದಲಿತರು ಮತ್ತು ಕ್ರೈಸ್ತರು ನಿಮ್ಮ ಸದಸ್ಯರು ಇದ್ದಾರಾ? ಇಲ್ಲ, ಮುಂಬರೋ ದಿನಗಳಲ್ಲಿ ಈಗ ಹರಿಹರದಲ್ಲಿ ನಾವು ಪಾರ್ಟಿ ನಡೆಸ್ತಾ ಇದ್ದೀವಿ. ಭಾಳ ಜನ ಸಪೋರ್ಟರ್ಸ್ ಇದ್ದಾರೆ ನಮಗೆ. ಎಲ್ಲಿ ಬೇಕಾದ್ರೆ ನಮಗೆ DSS ಆಗಲಿ ಅವ್ರು ಕರೀತಾರೆ, ಕಾರ್ಯಕ್ರಮವಾಗಿ ನಾವು ಹೋಗ್ತೀವಿ, ಸಪೋರ್ಟ್ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಪಾರ್ಟಿ ಏನಿದೆಯಲ್ಲ ಶಿಸ್ತಿನ ಪ್ರಕಾರ ಅವ್ರು ಕ್ಯಾಡ್ರ್ ಆಗಿ ನಮ್ಮ ಪಾರ್ಟಿಗೆ ಸೇರಿಸ್ಕೊಂಡ್ರೆ ಅವ್ರಿಗೆ ವೆಲ್ಕಮ್. ಯಾಕಂತ ಹೇಳಿದ್ರೆ ನಮ್ಮದು ಪಾರ್ಟಿಯಲ್ಲಿ ಏನಪ್ಪ ಅಂತ ಹೇಳಿದರೆ ಭ್ರಷ್ಟಾಚಾರ ಇಲ್ಲ. ನಮ್ಮ ಒಬ್ಬ ಮೆಂಬರು ಲೀಡ್ರ್ ಆಗ್ತಾನೆ, ಒಬ್ಬರು ಲೀಡ್ರ್ ಮೆಂಬರ್ ಆಗ್ತಾನೆ. ನಮ್ಮ ಆಫೀಸಲ್ಲಿ ಕಸ ಹೊಡಿಬೇಕಂತ ಹೇಳಿದ್ರೆ ನಾನು ಲೀಡ್ರ್, ನಾನು ಕಸ ಹೊಡೆಯಲ್ಲ, ಹಂಗೇನಿಲ್ಲ. ಎಲ್ಲರೂ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮ ಪಾರ್ಟಿ ಒಂದು ಎಲ್ಲರಿಗೋಸ್ಕರ ಶಿಸ್ತಿನ ಪಾರ್ಟಿ. ಹಾಗಾಗಿ ನಮ್ಮ ಶಿಸ್ತನ್ನು ಯಾರು ಒಪ್ಕೊಂಡು ಬರ್ತಾರೆ ಅವ್ರು ಎಲ್ಲರಿಗೂ